ಈ ಜೀವ ನಿನಗಾಗಿ ಮುಂದುವರಿದ ಭಾಗ 83. ಸಿಂಪರನಿನ ಮೇಡಮ್ ತನ್ನ ಅತ್ತೆಗೆ ಕಾಲ್ ಮಾಡತೊಡಗಿದಳು. ಆ ಕಡೆಯಿಂದ ಕಾಲ್ ರಿಸೀವ್ ಮಾಡಿದ ಇವಳ ಅತ್ತೆ ಇವಳ ಜೊತೆ ಮಾತಾಡತೊಡಗಿದರು. ಹಾಂ ಹೇಳು, ಯಾಕೆ ಕಾಲ್ ಮಾಡಿರೋದು? ಪದೇ ಪದೇ ಕಾಲ್ ಮಾಡಬೇಡ ಅಂತ ಹೇಳಿದ್ದೆ ಅಲ್ವಾ? ಹೇಳಿದ್ರೈತೆ, ಆದರೆ ಏನು ಮಾಡಲಿ, ಕಾಲ್ ಮಾಡೋ ಪರಿಸ್ಥಿತಿ ಒದಗಿ ಬಂತು. ಏನಾಯಿತು? ಮತ್ತೇನಾದರೂ ಎಡವಟ್ ಮಾಡ್ಕೊಂಡೆ ಹೇಗೆ? ಅದು ಅತ್ತೆ ನಾನೇನು ಮಾಡಿಲ್ಲ. ನನ್ನ ಜೊತೆ ಕೆಲಸ ಮಾಡೋವಳೊಬ್ಬಳು ತಪ್ಪು ಮಾಡಿ ಕೆಲಸ ಕಲ್ತ್ಕೊಂಡಿದ್ದಾಳೆ. ಅದಕ್ಕೆ ಏನು ಮಾಡಬೇಕು? ಅತ್ತೆ, ಅವಳಿಗೆ ನನ್ನ ಕಂಪನಿಯ CEO ಹೆಂಡತಿ ಹಾಕೊಳ್ಳೋ ಅಂತ ಹೇಳಿ ಬಿಲ್ಡಪ್ ಕೊಟ್ಟಿದ್ದೀನಿ. ನನಗೆ ಪವರ್ ಇದೆ ಅಂತ ಅಂದ್ಕೊಂಡು ಕೆಲಸಕ್ಕೆ ಹೊಸದಾಗಿ ಸೇರಿರೋ ಹುಡುಗಿನ ಬುಲ್ಲಿ ಮಾಡಿದ್ದಾಳೆ. ಅದಕ್ಕೆ MD ಅವಳನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ. ನನ್ನನ್ನು ಪವರ್ ಯೂಸ್ ಮಾಡಿ ಅವಳನ್ನು ಸೇವ್ ಮಾಡ್ತೀನಿ ಅಂತ ಅವಳು ಅಂದ್ಕೊಂಡಿದ್ದಾಳೆ. ನನ್ನ ಹತ್ರ ಪವರೇ ಇಲ್ಲ ಅಂತ ಅವಳು ಗೊತ್ತಿಲ್ಲತ್ತೆ. ನಿನ್ನ ಹತ್ರ ಎಷ್ಟು ಸಲ ಹೇಳಿದ್ದೀನಿ, ನೀನು ಯಾರು ಅಂತ ಯಾರು ಕೂಡ ಗೊತ್ತಾಗಬಾರ್ದಂತ. ನೀನು ಕಂಪ್ನಿ CEO ಹೆಂಡತಿ ಆಗೋಳು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ತಿರ್ಗಾಡಿ ಈ ವಿಷಯ ಏನಾದರೂ ಆ ಲಾಯರ್ ಗೊತ್ತಾದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರೋ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಯಿತು ಅಂದರೆ ನಾವು ಭೀತಿಯಲ್ಲಿ ಇರಬೇಕಾಗುತ್ತೆ. ನೀನು ಮಾಡುವ ಒಂದು ಸಣ್ಣ ತಪ್ಪಿನಿಂದ ನಾವೆಲ್ಲ ಎಲ್ಲಿದ್ದೀವೋ ಅಲ್ಲೇ ಇರಬೇಕಾಗುತ್ತೆ. ನನ್ನ ಪ್ಲ್ಯಾನ್ ಏನಾದರೂ ಫ್ಲಾಪ್ ಆಯಿತು ಅಂದರೆ ನಿನ್ನನ್ನಂತೂ ನಾನು ಖಂಡಿತ ಸುಮ್ಮನೆ ಬಿಡಲ್ಲ. ನನ್ನ ಮನೆ ಸೊಸೆ ಆಗಬೇಕಂತ ಕನಸು ಕಾಣ್ತಾ ಇರುವ ನಿನ್ನನ್ನು ಎಲ್ಲಿಂದ ಬಂದಿದ್ದೀವಿ ಅಲ್ಲಿಗೆ ಕಳಿಸ್ಬಿಡ್ತೀನಿ. ಅತ್ತೆ, ಆ ಥರ ಎಲ್ಲ ಹೇಳಬೇಡಿ. ಇನ್ಮೇಲೆ ಯಾವ ತಪ್ಪು ಕೂಡ ಆಗದೆ ಅಂತ ನಾನು ನೋಡ್ಕೊಳ್ತೀನಿ. ಇದು ಒಂದ್ಸಲ ಹೆಲ್ಪ್ ಮಾಡಿದ್ದೆ. ನಿನ್ನ ಜೊತೆ ಕೆಲಸ ಮಾಡ್ತಾ ಇರೋಳು ಹೋದರೆ ಹೋಗಲಿ, ಅವಳಿಂದ ನಮಗೇನೂ ಆಗಬೇಕಾಗಿಲ್ಲ. ಅತ್ತೆ ಪ್ಲೀಸ್ ಆ ಥರ ಎಲ್ಲ ಹೇಳಬೇಡಿ. ಅವಳೇನಾದರೂ ಕಂಪ್ನಿಗೆ ವಾಪಸ್ ಬಂದಿಲ್ಲ ಅಂದರೆ ನಾನು ಮೇಂಟೈನ್ ಮಾಡ್ಕೊಂಡು ಬಂದರೆ ಇಮೇಜ್ ಎಲ್ಲ ಹೋಗ್ಬಿಡುತ್ತೆ. ಮತ್ತು ಯಾರು ಕೂಡ ನನಗೆ ರೆಸ್ಪೆಕ್ಟ್ ಕೊಡೋಲ್ಲ. ಪ್ಲೀಸ್ ಅತ್ತೆ, ಇದು ಒಂದ್ಸಲ ನನಗೆ ಹೆಲ್ಪ್ ಮಾಡಿ. ಮತ್ತು ಯಾವತ್ತೂ ನಿಮ್ಮ ಹತ್ರ ಏನೂ ಕೇಳಲ್ಲ. ಇದೆಲ್ಲ ನನ್ನ ಕೈಲಿಲ್ಲ. ಒಂದ್ಸಲ ನಾನು ನನ್ನ ಅತ್ತೆಯ ಜೊತೆ ಮಾತಾಡಿ ನೋಡ್ತೀನಿ. ಅವ್ರು ಬೇಡ ಅಂದರೆ ಈ ವಿಷಯನ ಕೈ ಬಿಡು. ಆಯಿತು ಅತ್ತೆ, ಒಂದೇ ಒಂದ್ಸಲ ಅಜ್ಜಿ ಜೊತೆ ಮಾತಾಡಿ ನೋಡಿ. ಸರಿ, ನನ್ನ ಕೆಲಸ ಇದೆ, ಅತ್ತೆಗೆ ಕಾಲ್ ಮಾಡಿ ಆಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ ಅವರು ಕಾಲ್ ಕಟ್ ಮಾಡಿ ಟೆನ್ಷನ್ನಿಂದ ಆ ಕಡೆ ಈ ಕಡೆ ಓಡಾಡತೊಡಗಿದರು. ಈ ವಿಷಯ ನನ್ನ ಅತ್ತೆಗೆ ಹೇಗೆ ಹೇಳಿ? ಅತ್ತೆಗೆ ಏನಾದರೂ ವಿಷಯ ಗೊತ್ತಾದರೆ ಅವ್ರು ನನ್ನ ಸಿಗಿದು ತೋರಣ ಕಟ್ಬಿಡ್ತಾರೆ. ನನ್ನ ಸೊಸೆಗೋಸ್ಕರ ಒಂದ್ಸಲ ಅತ್ತೆ ಜೊತೆ ಮಾತಾಡಿ ನೋಡೋಣ ಅಂತ ಅಂದುಕೊಂಡವರು ತನ್ನ ಅತ್ತೆಗೆ ಕಾಲ್ ಮಾಡಿದರು. ಆ ಕಡೆಯಿಂದ ಗಡಸಾದ ಧ್ವನಿ ಕೇಳಿ ಗಾಬರಿಗೊಂಡ ಇವರು ತೊದಲುತ್ತಾ ಮಾತನಾಡತೊಡಗಿದರು. ಅತ್ತೆ, ನಾನು ಅಂಕಿತ ಮಾತಾಡ್ತಾ ಇರೋದು. ಅದು ಯಾಕೆ ಯಾವಾಗಲೂ ನಾನು ಅಂಕಿತ ಮಾತಾಡ್ತಾ ಇರೋದು ಅಂತ ಹೇಳ್ತೀಯಾ? ನಿನ್ನ ನಂಬರ್ ನನ್ನ ಮೊಬೈಲಲ್ಲಿ ಸೇವ್ ಆಗಿದೆ. 24 ವರ್ಷದಿಂದ ಈ ಮಾತು ಕೇಳಿ ಸಾಕಾಗಿದೆ. ಸಾರಿ ಅತ್ತೆ. ಏನಕ್ಕೆ ಕಾಲ್ ಮಾಡಿರ್ದೋ ಅದನ್ನು ಮೊದಲು ಹೇಳು. ನನ್ನ ಮಗ ಮೊಮ್ಮಗ ಹೇಗಿದ್ದಾರೆ? ಅತ್ತೆ, ಅವರೆಲ್ಲ ಚೆನ್ನಾಗಿದ್ದಾರೆ. ನಾವು ಯಾವಾಗ ಬೆಂಗಳೂರಿಗೆ ವಾಪಸ್ ಬರೋದತ್ತೆ? ಈಗ ಅದೆಲ್ಲ ಯಾಕೆ ನಿನಗೆ? ನಾನು ಯಾವಾಗ ಹೇಳ್ತೀನೋ ಅವಾಗ ಬನ್ನಿ. ನಮ್ಮ ಮಿಷನ್ ಕಂಪ್ಲೀಟ್ ಆಗೋ ದಿನ ನೀವೆಲ್ಲ ಬನ್ನಿ. ಅಲ್ಲಿ ತನಕ ಅಲ್ಲೇ ಇದ್ಬಿಡಿ. ಇದನ್ನು ಕೇಳೋಕ್ಕೆ ಕಾಲ್ ಮಾಡಿದೆಯಾ? ಇಲ್ಲ ಅತ್ತೆ, ವಿಷಯ ಬೇರೆ ಇದೆ, ಅದಕ್ಕೆ ಕಾಲ್ ಮಾಡಿರೋದು. ಅದೇನು ವಿಷಯ ಅಂತ ಬೇಗ ಹೋಗೋಳು. ನೀನು ಪುರಾಣ ಕೇಳೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅತ್ತೆ, ಅದು ನನ್ನ ಸೊಸೆ ಅಂತ ಹೇಳುತ್ತಾ ನಡೆದಿದ್ದ ವಿಷಯವನ್ನೆಲ್ಲ ಅವರಿಗೆ ತಿಳಿಸಿದರು. ಇದನ್ನು ಕೇಳಿ ಕೋಪಗೊಂಡ ಅವರು, ಅದು ಯಾರನ್ನೋ ನನ್ನ ಮೊಮ್ಮಗನಿಗೆ ಗಂಟು ಹಾಕಕ್ಕೆ ಕರ್ಕೊಂಡು ಬಂದಿದ್ಯಾ? ಅವಳಿಂದ ನಾನು ಮಾಡ್ತಿರೋ ಯೋಜನೆ ಎಲ್ಲ ತಲೆ ಕೆಳಗಾದ್ರೆ ಅವಳ ಜೊತೆ ನಿನ್ನನ್ನು ಕೂಡ ಯಮಲೋಕಕ್ಕೆ ಕಳಿಸ್ಬಿಡ್ತೀನಿ. ಅತ್ತೆ, ಆ ಥರ ಎಲ್ಲ ಏನೂ ಆಗಲ್ಲ. ಇದು ಒಂದ್ಸಲ ಅವಳಿಗೆ ಹೆಲ್ಪ್ ಮಾಡಿ. ಮತ್ತು ಯಾವತ್ತೂ ನಾನು ನಿಮ್ಮ ಹತ್ರ ಏನೂ ಕೇಳಲ್ಲ. ಆಗಲ್ಲ ಅಂದರೆ ಆಗಲ್ಲ. ಆ ಲಾಯರ್ ಜೊತೆ ಮಾತಾಡೋದು ಒಂದೇ, ಸಮಸ್ಯೆನ ಎದುರು ಹಾಕ್ಕೊಳ್ಳೋದು ಒಂದೇ. ಅವನಿಗೆ ಸ್ವಲ್ಪ ಡೌಟ್ ಆದರೂ ಕೂಡ ನಮಗೆ ತೊಂದರೆ ಆಗ್ಬೋದು. ಅವಳು ಹೋದರೆ ಹೋಗಲಿ, ಅವಳಿಗೋಸ್ಕರ ನಾವು ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಅತ್ತೆ, ಇದು ಒಂದ್ಸಲ ಹೆಲ್ಪ್ ಮಾಡಿ. ಆ ಹುಡುಗಿನ ವಾಪಸ್ ಕರೆಸ್ಕೋತೀನಿ ಅಂತ ನಾನು ನನ್ನ ಸೊಸೆಗೆ ಮಾತು ಕೊಟ್ಟಿದ್ದೀನಿ. ಪ್ಲೀಸ್ ಅತ್ತೆ, ಏನಾದರೂ ಮಾಡಿ. ನನ್ನ ಕೇಳಿ ಮಾತು ಕೊಟ್ಟಿದೀಯಾ? ಇಲ್ಲ ಅಲ್ವಾ? ಮತ್ತೆ ಯಾಕೆ ಬೇಡಿಕೊಳ್ತಾ ಇದೆಯಾ?
ಅತ್ತೆ, ಅವರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ನಾವು ಕಷ್ಟದಲ್ಲಿದ್ದಾಗ ಅವಳ ತಂದೆ ನಮಗೆ ಹೆಲ್ಪ್ ಮಾಡಿದ್ದಲ್ವಾ. ನಮಗೆ ಇರೋಕ್ಕೆ ಜಾಗ ಇಲ್ಲದಾಗ ಅವ್ರ ಮನೆ ನಮಗೆ ಬಿಟ್ಟು ಕೊಟ್ಟಿದ್ರು. ಈಗ ನೀವೆಲ್ಲ ಅವ್ರ ಮನೇಲಿ ಇರೋದಲ್ವತ್ತೆ. ಹೀಗಿರುವಾಗ ನಾವು ಅವಳಿಗೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅವಳ ಮನೇಲಿ ನಾವು ಇರಬಹುದು, ಆದರೆ ಅವಳು ನಿನ್ನ ಮಗನ ಜೊತೆ ಮದುವೆ ಮಾಡಿಸ್ತಾ ಇದ್ದೀವಲ್ವಾ. ಕಂಪನಿ ನಿನ್ನ ಮಗನ ಹೆಸರಿಗೆ ಆದಮೇಲೆ ಅವಳು ರಾಣಿ ಥರ ಇರ್ತಾಳೆ. ಅವಳಪ್ಪ ಮಾಡಿದ ಸಹಾಯಕ್ಕೆ ನಾವು ಅದರ 10 ಪಟ್ಟು ಹೆಚ್ಚು ಅವ್ರಿಗೆ ಸಹಾಯ ಮಾಡಲು ಹೊರಟಿದ್ದೀವಿ ಅಲ್ವಾ. ಅದಕ್ಕೇನಂತೀಯ ಅತ್ತೆ? ಆದರೂ ನೀವು ಒಂದ್ಸಲ ಲಾಯರ್ ಜೊತೆ ಮಾತಾಡಿ ಆ ಹುಡುಗಿನ ಮತ್ತೆ ಕಂಪನಿಗೆ ಸೇರಿಸ್ಕೊಳ್ಳೋ ಹಾಗೆ ಮಾಡಿ ಪ್ಲೀಸ್ ಅತ್ತೆ. ನಿನ್ನಿಂದ ಇನ್ನೇನು ಅನುಭವಿಸ್ಬೇಕೇ ಏನೋ. ಸರಿ, ನಾನು ಆ ಲಾಯರ್ ಜೊತೆ ನಾಳೆ ಮಾತಾಡ್ತೀನಿ. ನೀನು ಅವಳನ್ನು ಹದ್ದು ಬಸ್ಸಲ್ಲಿ ಇಟ್ಕೊ, ಇಲ್ಲಾಂದರೆ ನಾನು ಅವಳ ಜೊತೆ ಮಾತಾಡಬೇಕಾಗುತ್ತೆ. ನೀವು ಮಾತಾಡೋದು ಬೇಡ ಅತ್ತೆ, ನಾನು ಅವಳ ಜೊತೆ ಮಾತಾಡ್ತೀನಿ. ಅವಳನ್ನು ಯಾವ ತಪ್ಪು ಮಾಡದೆ ಹಾಗೆ ನಾನು ನೋಡ್ಕೋತೀನಿ. ಸರಿ ಸರಿ, ಏನು ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಉಯ್ಯಾಲೆಯಲ್ಲಿ ಕೂತಿದ್ದವರು ಒಂದ್ಸಲ ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳತೊಡಗಿದರು. ಸಿಂಹದಂತೆ ಖರ್ಚಿಸ್ತಿದ್ದ ಈ ಚಂದ್ರಕಲಾ ಯುವತಿ ಈ ಪರಿಸ್ಥಿತಿಗೆ ಬಂದಿದ್ದಾಳಂದರೆ ಅದಕ್ಕೆ ಆ ನನ್ನ 4 ಗಂಡ ಧನರಾಜ ಕಾರಣ. ಸಾಯೋದು ಸಾಯ್ಬಿಟ್ಟಿದ್ದ. ಸಾಯೋ ಮೊದಲು ಇಡೀ ಆಸ್ತಿ ನನ್ನ ಹೆಸರಿಗಾಗಲೇ ನನ್ನ ಮಕ್ಕಳ ಹೆಸರಿಗಾಗಲೇ ಬರೆಯದೆ ಹುಟ್ಟದೇ ಇರೋ ಮೊಮ್ಮಕ್ಕಳ ಹೆಸರಿಗೆ ಬರ್ತಿದ್ದಾನೆ. ಅವನ ಆಸ್ತಿ ಎಲ್ಲ ಹುಟ್ಟದೇ ಇರೋ ಮೊಮ್ಮಕ್ಕಳ ಹೆಸರಿಗೆ ಬರೆದು ಒಂದರತ್ತೆಲ್ಲ ಒಳ್ಳೆ ಕೆಲಸವನ್ನೇ ಮಾಡಿದ್ದಾನೆ. ಅವನ ಮಗನೇ ಈ ಭೂಮಿ ಮೇಲೆ ಇಲ್ಲ ಅಂದರೆ ಮೊಮ್ಮಕ್ಕಳು ಎಲ್ಲಿಂದ ಹುಡ್ತಾರೆ? ಅವ್ರ ಇಡೀ ಆಸ್ತಿಗೆ ಮೊದಲು ಕೂಡ ನಾನೇ ಯಜಮಾನಿಯಾಗಿದ್ದೆ, ಇನ್ನು ಮುಂದೆ ಕೂಡ ನಾನೇ ಯಜಮಾನಿ ಆಗ್ತೀನಿ. ಇನ್ನೆರಡು ವರ್ಷ ಆಮೇಲೆ ಆಸ್ತಿ ಎಲ್ಲ ರಿಕ್ಕಿ ಹೆಸರಿಗೆ ಆಗುತ್ತೆ. ಒಂದ್ಸಲ ಆಸ್ತಿ ರಿಕ್ಕಿ ಹೆಸರಿಗೆ ಟ್ರಾನ್ಸ್ಫರ್ ಆಗಲಿ, ಆಮೇಲೆ ಆ ಲಾಯರನ್ನು ನೋಡ್ಕೊಳ್ತೀನಿ. ಅವನು ಈ ಭೂಮಿ ಮೇಲೆ ಇದ್ದಷ್ಟು ನಮಗೇನೆ ತೊಂದರೆ. ಆದಷ್ಟು ಬೇಗ ಅವನನ್ನು ಕೂಡ ಧನರಾಜ್ ಮತ್ತು ಅಭಿಷೇಕ್ ಇದ್ದ ಜಾಗ ಕಳಿಸ್ಬೇಕು. ಅದಕ್ಕೆಲ್ಲ ಸಮಯ ಇದೆ, ಅದನ್ನು ಆಮೇಲೆ ನೋಡೋಣ. ಈಗ ನನ್ನ ಸೊಸೆ ಹಿಡಿದ ಕೆಲಸ ಮಾಡಬೇಕು. ಅವಳ ಅಪ್ಪನಿಂದ ನಮಗೆ ಸಹಾಯ ಆಗಿರಲಿಲ್ಲ ಅಂದರೆ ಅವಳು ನನ್ನ ಮೊಮ್ಮಗನಿಗೆ ತಂದುಕೊಳ್ಳುವುದರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಏನು ಮಾಡೋದು? ಈಗ ನಾವು ಇರೋದು ಅವ್ರ ಮನೇಲಿ ತಾನೆ, ಅದಕ್ಕೋಸ್ಕರ ಅವಳು ಹೇಳಿದ ಕೆಲಸವನ್ನು ಮಾಡಲೇಬೇಕು. 24 ವರ್ಷದಿಂದ ಬಡತನದ ಜೀವನವನ್ನು ಸಾಗಿಸಿ ಸಾಕಾಗಿ ಬಿಟ್ಟಿದೆ. ಇನ್ನಾದರೂ ಒಳ್ಳೆಯ ಜೀವನವನ್ನು ಅನುಭವಿಸಬೇಕು. ಅದಕ್ಕೋಸ್ಕರ 2 ವರ್ಷ ಕಾಯಬೇಕು. ಆ ಹುಡುಗಿನ ಹೇಗೆ ಕಂಪ್ನಿ ಒಳಗಡೆ ಸೇರಿಸ್ಕೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಲಾಯರ್ ಜೊತೆ ಮಾತಾಡೋಕ್ಕೆ ಹೋಗಿ ಅವನಿಗೆ ಡೌಟ್ ಬಂದರೆ ಕಷ್ಟ. ಹೇಗಾದರೂ ಮಾಡಿ ನಾಳೆ ಅವನ ಜೊತೆ ಮಾತಾಡಲೇಬೇಕು ಅಂತ ಅಂದುಕೊಳ್ಳತೊಡಗಿದರು. ಸಾಯಂಕಾಲದ ಹೊತ್ತು ಚಂದ್ರಕಲಾರವರು ಒಂದು ಕಡೆ ಕೂತು ಯೋಚಿಸುತ್ತಿದ್ದಾಗ ಅವರ ಹತ್ತಿರ ಬಂದ ಋಷಿ, ಮಾಮ್, ಏನು ಯೋಚನೆ ಮಾಡ್ತಾಯಿದ್ದೀರಾ? ಏನಿಲ್ಲ ಕಣೋ, ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಆಫೀಸ್ ಬಗ್ಗೆನಾ? ಏನಾಯಿತು? ನೀವೀಗ ಆಫೀಸ್ಗೆ ಹೋಗ್ತಾ ಇಲ್ಲ ತಾನೆ, ಮತ್ತೆ ಏಕೆ ಆಫೀಸ್ ಚಿಂತೆ? ಅದೇ ಆ ಪ್ರೊಫೆಸರ್ ಮಗಳು ಹೊಸ್ದಾಗಿ ಕಂಪ್ನಿಗೆ ಜಾಯ್ನ್ ಆಗಿದ್ದಲ್ಲ ಅಲ್ವಾ, ಅವಳ ಫ್ರೆಂಡಿಂದ ಸ್ವಲ್ಪ ಎಡವಟ್ಟಾಗಿದೆ ಅಂತೆ. ಎಡವಟ್ಟ? ನನಗೆ ಈ ವಿಷಯ ಗೊತ್ತೇ ಇಲ್ಲ. ನೀನು ಇಲ್ಲದಾಗ ನಡೆದಿರಬೇಕು. ಅದು ಯಾರೋ ಲಾಯರ್ ಕಡೆಯವರನ್ನು ಹಿಂಸಿಸಿದ್ಲಂತೆ, ಅದಕ್ಕೆ ಆ ಲಾಯರ್ ಕಂಪ್ನಿಯಿಂದ ಅವಳನ್ನು ಕಿತ್ತು ಹಾಕ್ಬಿಟ್ಟಿದ್ದಾನೆ. ಹೋದರೆ ಹೋಗಲಿ ಬಿಡು ಮಾಮ್, ಅವಳಿಂದ ನಮ್ಗೆ ಏನು ಲಾಭ ಇದೆ? ಅವಳಿಂದ ಏನೂ ಲಾಭ ಇಲ್ಲ. ಆದರೆ ಆ ಪ್ರೊಫೆಸರ್ ಮಗಳು, ಅವ್ರ ಮನೇಲಿ ತಾನೇ ನಾವೀಗ ಇರೋದು. ಅವ್ರ ಮಾತು ಕೇಳಬೇಕಲ್ವಾ? ನನ್ನ ಸೊಸೆ ಬೇರೆ ಪ್ರೊಫೆಸರ್ಗೆ ಮಾತು ಕೊಟ್ಟಿದ್ದಾಳೆ, ಅವ್ರ ಮಗಳನ್ನು ತನ್ನ ಮಗನಿಗೆ ತಂದು ಕೊಡ್ತೀನಂತ. ಇವ್ರದ್ದೊಂದು ಒಳ್ಳೆ ಕಾಟ ಆಯಿತು. ಏನು ಮಾಡೋದು ಮಾಮ್ ಈಗ? ನಾಳೆ ನಾನು ಆಫೀಸ್ಗೆ ಬಂದು ಲಾಯರ್ ಜೊತೆ ಮಾತಾಡ್ತೀನಿ. ನೀವು ಮಾತಾಡಿದ ತಕ್ಷಣ ಅವ್ರು ಒಪ್ಕೊಂಡು ಬಿಡ್ತಾರಾ? ಅವನಿಗೇನಾದರೂ ಡೌಟ್ ಬಂದರೆ ಅಷ್ಟೇ. ಮೊದಲೇ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ, ಅವನಿಂದ ಹುಷಾರಾಗಿರ್ಬೇಕು ಮಾಮ್. ಅದೆಲ್ಲ ನನಗೆ ಗೊತ್ತು ಕಣೋ, ಏನಾದರೂ ಮಾಡಿ ಮೊಸಳೆ ಕಣ್ಣೀರು ಹಾಕಿ ಕೆಲಸ ಮಾಡಿಸ್ಕೊಳ್ಬೇಕು. ಮಾಮ್, ನಾನು ಹೋಗಿ ಮಾತಾಡಲಾ? ಬೇಡ, ನಾನೇ ಹೋಗಿ ಮಾತಾಡ್ತೀನಿ. ಅವನಿಗೆ ಒಂಚೂರು ಡೌಟ್ ಬರೋದಾಗಿ ನೋಡ್ಕೊಳ್ಬೇಕು. ಮಾಮ್, ಆಸ್ತಿ ಎಲ್ಲ ಮತ್ತೆ ನಮ್ಮ ಕೈ ಸೇರುತ್ತಾ? ಅದಕ್ಕೋಸ್ಕರ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ನಮ್ಗೆ ಆಸ್ತಿ ಸಿಗಲೇಬೇಕು, ಇಲ್ಲಾಂದರೆ ಆ ಲಾಯರ್ನೇ ಮುಗಿಸ್ಬಿಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಈ ಸಲ ಆಸ್ತಿ ನಮ್ಮ ಕೈ ಸೇರೋ ಹಾಕಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಆಗಿದೆ.
ಸರಿ ಮಾಮ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳಿ ಅವನು ಮನೆಯಿಂದ ಹೊರ ನಡೆದನು. ಗೆಸ್ಟ್ ಹೌಸಿಗೆ ಬಂದಿದ್ದ ಎಲ್ಲರೂ ತುಂಬಾ ಖುಷಿಯಿಂದ ಇದ್ದರು. ಆದ್ಯ ಕೂಡ ನಿಹಾರಿಕಳ ಮನೆಯಲ್ಲಿ ತನ್ನ ಮನೆಯಲ್ಲಿ ಇರುವ ಹಾಗೆಯೇ ಇರತೊಡಗಿದಳು. ಲಾಯರ್ ಉತ್ತಮ್ರವರು ಮನೆಗೆ ಬಂದಾದ ಮೇಲೆ ಅವರನ್ನೆಲ್ಲ ವಿಚಾರಿಸಿ ಅವರೆಲ್ಲರಿಗೂ ಮನೆಯ ಊಟವನ್ನೇ ತನ್ನ ಹೆಂಡತಿಯ ಮೂಲಕ ಕಳುಹಿಸಿದರು. ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಆರಾಮವಾಗಿ ನಿದ್ದೆ ಮಾಡತೊಡಗಿದರು. ಆದ್ಯ ನಿಹಾರಿಕಳ ರೂಮಲ್ಲಿ ಅವಳ ಜೊತೆಗೇನೆ ಇರತೊಡಗಿದಳು. ಇಬ್ಬರು ಮಾತನಾಡುತ್ತಾ ಅವ್ರಿಗೆ ನಿದ್ದೆ ಬಂದಿದ್ದೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಎದ್ದ ಆದ್ಯ ಫ್ರೆಶ್ ಆಗಿ ಅಡುಗೆ ಕೆಲಸದಲ್ಲಿ ರೇವತಿಯವರಿಗೆ ಹೆಲ್ಪ್ ಮಾಡಲು ಅಡುಗೆ ಕೋಣೆಗೆ ಹೋದಳು. ಆಂಟಿ, ನನ್ನ ಕೆಲಸ ಕೊಡಿ, ನಾನು ಕೂಡ ಮಾಡ್ತೀನಿ. ಬೇಡ ಕಣಮ್ಮ, ಕೆಲಸದವರಿದ್ದಾರಲ್ವಾ, ಅವ್ರು ಮಾಡ್ತಾರೆ, ನೀನು ಹೋಗಿ ಕೂತ್ಕೋ, ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಅಂತ ಅವರು ಹೇಳಿದಾಗ ಅವಳು ಹಾಲ್ ಹತ್ತಿರ ಬಂದು ಕುಳಿತುಕೊಂಡಳು. ಕೂತ್ಕೊಂಡು ಅವಳಿಗೆ ಬೇಜಾರಾಗಿ ಗೆಸ್ಟ್ ಹೌಸ್ ಹತ್ತಿರ ಹೋಗತೊಡಗಿದಳು. ಗಗನ್ ಮತ್ತು ಸನ್ನಿ ಹೊರಗಡೆ ಕೂತು ಫೋನಿನಲ್ಲಿ ಮಾತಾಡುತ್ತಿದ್ದರು. ಅಗಸ್ತ್ಯ ಫ್ರೆಶ್ ಆಗಲು ಹೋಗಿದ್ದನು. ಅರ್ಜುನ್ ಆಗ ತಾನೇ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಹಾಲಿಗೆ ಬಂದಿದ್ದನು. ಆದ್ಯ ಅಲ್ಲಿಗೆ ಬರುತ್ತಾಳೆ ಅನ್ನೋ ಸುಳಿವೇ ಇಲ್ಲದೆ ಕನ್ನಡಿ ನೋಡಿಕೊಂಡು ಹಾಡು ಹಾಡುತ್ತಿದ್ದನು. ಇವನು ಈ ರೀತಿಯ ಅವತಾರದಲ್ಲಿ ಇರುತ್ತಾನೆ ಅಂತ ಆದ್ಯಳಿಗೂ ಕೂಡ ತಿಳಿಯದೆ ಅವಳು ಗೆಸ್ಟ್ ಹೌಸ್ ಒಳಗೆ ಹೋದಳು. ಗೆಸ್ಟ್ ಹೌಸ್ ನೋಡಿದವಳು, ವಾವ್, ಎಷ್ಟು ಚೆನ್ನಾಗಿದೆ ಗೆಸ್ಟ್ ಹೌಸ್ ಅಂತ ಅಂದುಕೊಳ್ಳುತ್ತಾ ಆ ಕಡೆ ಈ ಕಡೆ ನೋಡಿಕೊಂಡು ಹೋಗತೊಡಗಿದಳು. ಅರ್ಜುನ್ ಇದ್ದಿದ್ದವಳಿಗೆ ಅರಿವಿಲ್ಲದೆ ಮುಂದೆ ಹೋಗುತ್ತಿದ್ದವಳು ಅರ್ಜುನನ್ನು ನೋಡಿ ಒಂದೇ ಸಮನೆ ದಂಗಾದಳು. ಟವಲ್ ಸುತ್ತುಕೊಂಡಿದ್ದವನು ಅವಳ ಕಣ್ಣು ಮುಂದೆನೇ ಇದ್ದನು. ಅವನನ್ನು ನೋಡಿ ಕಣ್ಣು ಮುಚ್ಚಿದ ಅವಳು ಅಲ್ಲಿಂದ ಹೋಗುವ ಆತರದಲ್ಲಿ ಕಾಲೆಡವಿ ಇನ್ನೇನು ಬೀಳಬೇಕು. ಅಷ್ಟರಲ್ಲಿ ಕತೆ ಮುಂದುವರಿಯಿತು. ಅರ್ಜುನ್ ಮತ್ತು ಆದ್ಯಳ ರೊಮ್ಯಾಂಟಿಕ್ ಲವ್ ಸ್ಟೋರಿ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.